ಶಿವಮೊಗ್ಗ ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಬೊಮ್ಮನಕಟ್ಟೆ ಬಡಾವಣೆಗೆ ಜೂನ್ 14ರಿಂದ ಸರ್ಕಾರಿ ಸಿಟಿ ಬಸ್ ಸೇವೆ ಆರಂಭವಾಗಿದೆ. ಬೊಮ್ಮನಕಟ್ಟೆ ಬಡಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಬಸ್ ಸಂಚಾರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಬೊಮ್ಮನಕಟ್ಟೆ ಬಡಾವಣೆಗೆ ಸರ್ಕಾರಿ ಸಿಟಿ ಬಸ್ ಓಡಿಸುವಂತೆ ಯುವ ಕಾಂಗ್ರೆಸ್ ಮುಖಂಡ ಕೆ. ಚೇತನ್ ಅವರು ಕೆಎಸ್ಆರ್ಟಿಸಿಗೆ ಒತ್ತಾಯಿಸಿಕೊಂಡು ಬಂದಿದ್ದರು. ಈ ಸಂಬಂಧ ಹಲವು ಬಾರಿ ಸ್ಥಳೀಯ ನಿವಾಸಿಗಳೊಂದಿಗೆ ಮನವಿ ಮಾಡಿದ್ದರು. ಆದರೆ ಬಸ್ ಸಂಚಾರ ಆರಂಭವಾಗಿರಲಿಲ್ಲ. ಈ ನಡುವೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಕೆ. ಚೇತನ್ ಅವರು ಮೂಲತಃ ಭದ್ರಾವತಿ ನಗರದ ನಿವಾಸಿಯಾದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡ ಬಿ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿಯಾಗಿ ಮನವಿ ಅರ್ಪಿಸಿದ್ದರು. ಸರ್ಕಾರಿ ಸಿಟಿ ಬಸ್ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಿ. ಶ್ರೀನಿವಾಸ್ ಅವರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿದ್ದರು. ಮನವಿಗೆ ಸ್ಪಂದಿಸಿದ್ದ ಸಚಿವರು ಕಾಲಮಿತಿಯೊಳಗೆ ಸದರಿ ಬಡಾವಣೆಗೆ ಸರ್ಕಾರಿ ಬಸ್ ಓಡಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಅದರಂತೆ ಇದೀಗ ಕೆಎಸ್ಆರ್ಟಿಸಿ ಸಂಸ್ಥೆ ಬಸ್ ಸಂಚಾರ ಆರಂಭಿಸಿದೆ. ಸಾಕಷ್ಟು ಜನರು ಮುಖಂಡರಿದ್ದಾರೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಡಿಸಿ ಅವ್ರನ್ನ ಬಿಡಿ, ಅವ್ರನ್ನ ಹಾಕಿ ಅವರೇ ಬಸ್ ಕೊಟ್ಟಿದ್ದಾರೆ. ಹೆಚ್ಚು ಮಾತಾಡಕ್ ಹೋಗಲ್ಲ. ಇದನ್ನ ಮೊನ್ನೆ ಬಂದಾಗ ಈ ಕಡೆ ಭಾಗದ ಜನರು ಇಲ್ಲಿ ಬಸ್ ಬೇಕು ಅಂತ ಹೇಳಿದ್ರು. ಇದು ಅವಶ್ಯಕತೆನೂ ಕೂಡ ಇಷ್ಟು ದಿವಸ ಆಗ್ಬಾರ್ದಾಗಿತ್ತು. ಇವತ್ತು ಅನಿವಾರ್ಯವಾಗಿ ತುಂಬಾ ತಡ ಆಗಿದೆ. ಈ ಕಡೆ ಭಾಗದ ಜನರಿಗೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಏನು ಬಸ್ಸಿನ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಟೈಮಿಂಗ್ ಬರೋದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಡೆ ಯಾವ ರೀತಿ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು. ಮತ್ತೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಅಂದ್ರೆ ಸುತ್ತಮುತ್ತ ಇನ್ನೆಲ್ಲೆಲ್ಲಿ ಕೊರತೆ ಇದೆ ಅಲ್ಲೂ ಕೂಡ ಮಾಡತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಿ ಎಲ್ಲರಿಗೂ ಶುಭಾಶಯನ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೊಮ್ಮನಕಟ್ಟೆ ಅಂತ ಹೇಳಿದ್ರೆ ಬಂಗಾರಪ್ಪಾಜಿಯವರ ಆಶ್ರಯ ಬಡಾವಣೆ ಅದು. ಯಾಕೆಂದ್ರೆ ಬಂಗಾರಪ್ಪ ಅವ್ರನ್ನ ಈಗ ಬರ್ತಿದ್ದಾಗೇನೆ ಅವ್ರನ್ನ ನೆನ್ಸ್ಕೊಂಡ್ರು. ನೀವು ಅವ್ರನ್ನ ನೆನ್ಸ್ಕೊಂಡಿದ್ದಕ್ಕೆ ಮತ್ತೆ ತಮಗೆಲ್ಲ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಂಥ ಕಾರ್ಯಕ್ರಮಗಳನ್ನ ನೆನ್ಪಿಡೋ ರೀತಿಯಲ್ಲಿ ಬಡವರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಿದೆ. ರಾಜ್ಯದಲ್ಲಿ ಬಡಾವಣೆ ಅಂತ ಹೇಳಿದ್ರೆ ಅದು ಬೊಮ್ಮನಕಟ್ಟೆ ಬಡಾವಣೆ. ಅಲ್ಲಿ ನಿಮ್ಮೆಲ್ಲ ಕೂತ್ಕೊಂಡು ಮಾತಾಡೋದು ನಮ್ಮ ಭಾಗ್ಯ ಅಂತ. ಹಿಂದೆ ಬರಿಸುತ್ತೆ